ನಮಸ್ಕಾರ. ನಾನು ನಾಗರಾಜ್ ಸಿದ್ದರ್ ಶೆಟ್ಟಿ ಅಂತ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿಂದ ಮಾತಾಡ್ತಿರೋದು. ನಾನು ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿದ್ದೀನಿ ಮತ್ತು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿದ್ದೀನಿ. ವಿಷಯ ಏನಂದರೆ, ನಾನು ಕೆಲವೊಂದು ಬೆಕ್ಕಿನ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಬೆಕ್ಕು ಏನಿರ್ತದೆ ಅದು ಇಂಡಿಪೆಂಡೆಂಟ್ ಆಗಿರ್ತದೆ. ಅದೊಂದು ನಿಟ್ಟಿನಲ್ಲಿ ಮತ್ತು ಬೆಕ್ಕು ಸಾಕೋದ್ರಿಂದ ನಮಗೆ ವಿಷಕರ ಪ್ರಾಣಿಗಳು, ಹಾವಾಗಿರ್ಬೋದು, ಸಣ್ಣ ಪುಟ್ಟ ವಿಷಕರ ಪ್ರಾಣಿಗಳು ಮನೆಯಲ್ಲಿ ಬರುವುದಿಲ್ಲ ಮತ್ತು ಪ್ರೊಟೆಕ್ಟ್ ಮಾಡ್ತದೆ ಅದು, ಮತ್ತು ಡಿಟೆಕ್ಟ್ ಮಾಡಿಬಿಟ್ಟು ಪ್ರೊಟೆಕ್ಟ್ ಮಾಡ್ತದೆ ನಮ್ಮನ್ನು. ಬೆಕ್ಕನ್ನು ಸಾಕೋದ್ರಿಂದ ಅದೆಲ್ಲ ವಿಷಕರ ಪ್ರಾಣಿಗಳು ಬರುವುದಿಲ್ಲ. ಮತ್ತು ಬೆಕ್ಕು ಮನೆಯಲ್ಲಿ ಸತ್ತೋದ್ರೆ ಅದು ಏನಾಗ್ತದೆ, ಬಂಗಾರದ ಬೆಕ್ಕು ನಾವು ದಾನವಾಗಿ ಕೊಟ್ಟರು, ದೇವರಿಗೂ ದಾನವಾಗಿ ಕೊಟ್ಟರು ಕೂಡ ಅದು ಶಾಪ ಬಗೆಹರುವುದಿಲ್ಲ, ಶಾಪ ನಿವಾರಣೆನೂ ಆಗುವುದಿಲ್ಲ ಅಂತ ಉಲ್ಲೇಖದಲ್ಲಿ ಇದೆ. ಮತ್ತು ಏನಂದರೆ, ಬೆಕ್ಕು ಸಾಕೋದ್ರಿಂದ ವಿಷಕರ ಪ್ರಾಣಿಗಳೇನು ಮನೆ ಹತ್ರ ಸುಳುವುದಿಲ್ಲ, ಮತ್ತು ಇಲಿಗಳು ಇರುವುದಿಲ್ಲ. ಇಲಿಗಳು ಇಲ್ಲ ಅಂದ್ಬಿಟ್ರೆ ವಿಷಕರ ಪ್ರಾಣಿಗಳು, ಹಾವಾಗಿರ್ಬೋದು, ಯಾವುದೂ ಕೂಡ ಇದರೆಲ್ಲ ಸುಳಿಯುವುದಿಲ್ಲ. ಬೆಕ್ಕನ್ನು ನೋಡಿದ ಕೂಡ ಎದ್ರುಕೊಂಡು ಓಡೋಗ್ತವೆ. ಆಗ ಆ ಒಂದು ನಿಟ್ಟಿನಲ್ಲಿ ಒಂದು ಸಾಕು ಪ್ರಾಣಿಯಾದಂಥ ಬೆಕ್ಕನ್ನು ಸಾಕಿದರೆ ಒಳ್ಳೆಯದು. ನಿನ್ನೆಗೆ ನಾವು ನಾಯಿ ಬಗ್ಗೆ ಏನು ಹೇಳಿದೆ, ಅದೇ ರೀತಿ ಬೆಕ್ಕಿನ ಬಗ್ಗೆಯೂ ಕೊಂಚ ಮಟ್ಟ ಸಂಕ್ಷಿಪ್ತವಾದ ವಿವರಣೆಯನ್ನು ತಮ್ಮ ಕೊಡ್ತಾ ಇದ್ದೀನಿ.